MLA ಸಾಹೇಬ್ರಿ ಜಗಪತಿ ಯಾರೇ ಇವನು ನೇರವಾಗಿ ಒಬ್ಬ ಜಗಪತಿ ಯಾವನೇ ಇವನು ಭಿಕ್ಷಕ ಬಂದಂತೆ ಕಾಣುತ್ತಿದ್ದಲ್ಲ ಏನಾದ್ರೂ ಬಿಸಾಕೋ ತೆಂದು ಹೋಗಲಿ ಯಪ್ಪ ಸಾಹೇಬ್ರ ಇವ್ ಭಿಕ್ಷುಕ ಅಲ್ರಿ ನಿಮ್ ಕೆಲಸ ಕಾರ್ಯ ಕಾಡ್ಯಾಗಿ ಬರ್ತಾನ್ರಲ್ಲ ಆ ಕುಲಕಂಟಕ ರೀ ಕುಲಕಂಟಕ ಏ ಜಗಪತಿ ಯಾರಲ್ಲೇ ಅವನು ಈ ನೀಲಕಂಠ ವಿಷ್ಕಂಠನ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದವನು ಓಹೋ ಹಳ್ಳಿಯ ಜನರಿಗೆ ಧರ್ಮ ದೀಪವಾಗಿದ್ದ ಧರ್ಮವಂತ ನಾನಾವ ಧರ್ಮದ ದೀಪ ಶ್ರೀಮಂತರೇ ಭೂತಾಯಿ ಮೊದಲನೇ ಮಗನಾಗಿ ದುಡಿದು ಹಗಲಿ ರಾತ್ರಿ ಎನ್ನದೇ ಶ್ರಮ ವಹಿಸುತ್ತಿದ್ದರಿಂದ ಈ ವರ್ಷ ಅತಿವೃಷ್ಟಿಗಾಗಿ ಒಳಗಾಗಿದ್ದ ಸಾವಿರಾರು ರೈತರಿಗೆ ಅನ್ನದ ಸಹಾಯ ಮಾಡಿದೆವು ಇದರಲ್ಲಿ ಅಂತಹ ಧರ್ಮದ ಕೆಲಸ ಏನಿದೆ ಸಾಹೇಬ್ರೆ ಲೇ ಧರ್ಮ ಒದ್ದು ಬಿಟ್ಟೇನೆ ಮಗನೇ ನಾನು ಒಂದು ಮಾತು ಹೋಗೋಣ ಸಾಕು ವಿಧಾನಸೌಧದಲ್ಲಿ ಕೂತ ಮುಖ್ಯಮಂತ್ರಿ ಸಹಿತ ಬಂದು ಓಡಾಡಿ ಕೆಲಸ ಮಾಡುತ್ತಾನೆ ಅಂದಾಗ ನನ್ನ ವರ್ಚಸ್ಸನ್ನು ಕಳೆದು ಹಾಕಿ ನೀನು ತಾನು ಸೂರ್ಯನ ಹಾಕಿ ನನ್ನ ವರ್ಚಸ್ಸನ್ನು ಕಳೆದು ಬಿಟ್ಟಿ ಆ ಬಟ್ಟೆ ಮಗನೇ ಬಾ ಬಿಗಿ ಹಿಡಿದು ಮಾತನಾಡಿ ಯಾವ್ದ್ರಿ ನಿಮ್ಮ ವರ್ಚಸ್ಸು ವಾರಾನುಗಟ್ಟಲೆ ಊರೊಳಗೆ ನೀರೊಕ್ಕು ತಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಸಾವಿರಾರು ಜನರಿಗೆ ಸಹಾಯ ಮಾಡಿದೆ ಟಿವಿ ಚಾನೆಲ್ಗಳ ಮುಂದೆ ನಿಂತು ಶೋಕಿ ಮಾಡ್ತಿರಲ್ಲ ಇದೇ ಹೇಳ್ರಿ ನಿಮ್ಮ ವರ್ಚಸ್ಸು ಧರ್ಮ ಹಾರಾಡಬೇಡಲೇ ಹಾರಾಡಿದ್ರು ಆ ಹಾರನಿಗೆ ಗೊತ್ತಾಗುತ್ತೆ ಹಿಂದೆ ನಿನ್ನ ಮರಣ ಮೃದಂಗವನ್ನು ಭಾಷಿ ನಮ್ಮ ಅರಮನೆ ಮುಂದೆ ನೀನು ಹೋತು ಹಾಕಿ ಬರ್ತೀನ ಮಗನೇ ಎಚ್ಚರ ಹಾಕಿ ಶ್ರೀಮಂತರೇ ಹಾಕಿ ಇಲ್ಲ ಹೋತಾದ್ರೂ ಹಾಕಿ ಇಲ್ಲ ಸುಟ್ಟಾದ್ರೂ ಹಾಕಿ ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟು ನಿಮಗೆ ಸಹಕಾರ ಕೊಟ್ಟು ಅಧಿಕಾರದ ಮೆಟ್ಲನ್ನು ಏರಿಸಿದಾರಲ್ಲ ಈ ಜನ ಅವರ ಸಹಾಯ ಮಾಡಬೇಕಾದ್ದು ಅದು ನಿಮ್ಮ ಕರ್ತವ್ಯ ಧರ್ಮ ಅದು ನಿಮ್ಮ ಮನಸ್ಸಿನಲ್ಲಿರಲಿ ಧರ್ಮ ಕತ್ತೆ ಬಿಡವ ಹಳ್ಳಿಯಿಂದ ಜಿಲ್ಲೆವರೆಗೂ ಹಿಮಾಲಯದ ಕನ್ಯಾಕುಮಾರಿವರೆಗೂ ಅಭಿವೃದ್ಧಿಯ ಹರಿಕಾರರೆಂದು ನೀಲಕಂಠ ದೇಸಾಯಿ ಹೆಸರು ಅಶೋಕ್ ಚಕ್ರದ ರಾಜಾಸುತ್ತಿರುವಾಗ ಸರ್ಕಾರವನ್ನು ನನಗೆ ಹೇಳಿಕೊಡಲು ಬಂದಿರಿ ಆ ಬಡಪಾಯ ನನ್ನನ್ನು ಸೊಟ್ಟ ಹಾಕಿ ಬಿಟ್ಟೇನು ರೀ ಸಾಹೇಬ್ರ ತಳಗಿಳಿಸ್ರಿ ನಿಮ್ ಹಿಡಿದು ಬಂದೂಕನ ಅಲ್ರಿ ಈ ಗುಬ್ಬಿ ಮೇಲೆ ಯಾಕೆ ನಿಮ್ ಬ್ರಹ್ಮಾಸ್ತ್ರ ಹಿಡಿಯಾಕ ಹೋಗ್ತೀರಿ ಈ ಮಗನ ಕೈಯಿಂದ ನಿಮ್ಮಿದೇನು ಕಿತ್ಕೊಳಕ್ ಆಗುದಿಲ್ಲ ಈ ಹುಡುಗನ ಏನು ಅಂತಾರಲ್ರಿ ಗುಡ್ಡಿಕ ನಾಯಿ ಒದರಿ ಬೂದಿ ಹಾಸ್ಕೊಂಡ್ ಸಾಯ್ತ ಹಂಗಾಗೈತಿ ನೋಡ್ರಿ ಈ ಧರ್ಮಾನ ಸ್ಥಿತಿ ಲೇ ಜಗಪತಿ ತೋರಿಸಲು ಇಂಥ ಹೀನ ದರಿದ್ರ ಜನರನ್ನು ಬೇಲೆಗೆ ಬಿಟ್ಟರೆ ನಮ್ಮ ಗೌರವಕ್ಕೆ ಧಕ್ಕೆ ತರ್ತಾರೆ ಅಣ್ಣ ಈ ನಿರ್ಗತಿ ನಾಯಿಯನ್ನು ಕಟ್ಟಿ ಹಾಕಿ ಬಿಡ್ತೇನೆ ನಮ್ಮ ಶ್ರೀಮಂತಿಗೆ ಸಾಮ್ರಾಜ್ಯದಲ್ಲಿ ಸೊಟ್ಟು ಹಾಕಿ ಬಿಡೋಣ ಕಸುಗಂತ ಕರೆಕ್ಟ್ ಹುಲಿ ಯಾವತ್ತಿದ್ರು ಹುಲಿಯೊಡನೆ ಹೋರಾಡಬೇಕ ಇಲ್ಲೇ ಅಲ್ಲ ನಿನ್ನೆ ಇವಳ ತಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ರಾಯನ ಸರ್ಕಲ್ ಮಾಡಬೇಕೆಂದು ನನ್ನನ್ನು ಗುಂಪಿ ಕೊಟ್ಟಿಕೊಂಡು ವಾದ ಮಾಡಿದ
ರಾಯಲ ಸರ್ಕಲ್ ಮಾಡುವುದರಲ್ಲಿ ತಪ್ಪೇನಿದೆ ಸಾಹೇಬ್ರಿ. ಜ್ಯೋತಿ ಯಾವ ಜಾತಿಯನ್ನು ಲೆಕ್ಕಿಸದೆ ತನ್ನನ್ನೇ ತಾನು ಸುಟ್ಟುಕೊಂಡು ಪರರಿಗೆ ಪ್ರಕಾಶ ಕೊಟ್ಟಂತೆ ಯಾವ ಜಾತಿ ಭೇದ ಭಾವ ಮಾಡದೆ ಸರ್ವರೆಲ್ಲ ಸಂಘಟಿಸಿಕೊಂಡು ತನ್ನ ತಾಯ್ನಾಡಿಗಾಗಿ ಪಾಲ್ಗೊಟ್ಟು ಪ್ರತಿಯೊಬ್ಬರ ಕನ್ನಡಿಗರಲ್ಲಿ ನಂದ ಜ್ಯೋತಿಯಾಗಿ ಬೆಳಗುತ್ತಿರುವ ಕ್ರಾಂತಿವೀರ ಸಂಘ ಕಟ್ಟುವುದರಲ್ಲಿ ತಪ್ಪೇನಿದೆ ಸಾಹೇಬ್ರಿ, ತಪ್ಪೇನಿದೆ. ಲೇ ಧರ್ಮ, ಹೆಚ್ಚಿಗೆ ಮಾತಾಡಬೇಡಲಿ. ಇಂದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅನ್ನು ಕಟ್ಟಿಸ್ತೀರಿ, ನಾಳೆ ಸಿಂಧೂರು ಲಕ್ಷ್ಮಣ ಸರ್ಕಲ್ ಅನ್ನು ಕಟ್ಟಿಸ್ತೀರಿ. ಜಾತಿಗೋಸ್ಕರ ಸರ್ಕಲ್ ಅನ್ನು ಕಟ್ಸ್ಕೊತ ಹೋದ್ರೆ ಸರ್ಕಾರ ಜಾಗ ಹಾಳಾಗಿ ಹೋಗುತ್ತಲೇ. ಯಾರು ಲೇ ಅವನು ರಾಯಣ್ಣ, ಅವನ ಜಾಗ ಕಟ್ಸ್ಬೇಕ ಸರ್ಕಲ್. ಮತ್ತೆ ನಿಮ್ಮ ಅಪ್ಪಂದ್ ಕಟ್ಟಿಸ್ಬೇಕಂಡ್ಲೆ ವಿಷಕಂಠ. ನಿಮ್ಮ ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳ್ತಾರೆ, ನನ್ನ ವಂಶದ ಬಗ್ಗೆ ನೋಡಿದ್ರೆ ಮಾತ್ರ ಹೇಳ್ತಾರೆ. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಮಾಳಿಂಗ ಬಂದ್ರೆ ಈ ಮೂರು ಇರುತ್ತೆ. ಲೇ ಮಾಳಿಂಗ, ವಿಷಕಂಠ, ಕೈ ತೆಗೆದರೆ ಚೊಂಚ ಆಗ್ತೀಯ, ಈ ನಿನ್ನ ಕಾಲು ತೆಗೆದರೆ ಕೊಂಟನ ಆಗ್ತೀಯ, ಈ ನಿನ್ನ ಕಣ್ಣು ತೆಗೆದರೆ ಕುರುಡನ ಆಗ್ತೀಯ, ಈ ನಿನ್ನ ರುಂಡವನ್ನು ತೆಗೆದರೆ ಈ ಮಾಳಿಂಗನ ಪಾದದ ಮೇಲೆ ಹೆಣವಾಗಿ ಬೀಳ್ತೀಯ. ಏನ ಯಾಕಲೇ ಮೈಯಾಗಿನ ಸೊಕ್ಕನು ನನ್ನ ಮನೆಗೆ ಬಂದು ನನ್ನ ತಮ್ಮನ ಕೈ ಹಿಡಿದು ಮನ ದಚ್ಚಂತ ಮಗಳೇ ನೀಲಗಂಟ ಹೃದಯ ಹಚ್ಚಿಗೆ ಎಬ್ಬಿಸಬೇಡ. ಪ್ರಾಯ ಇನ್ನ ಕೋಪೆ ಅಹಂಕಾರದ ಬಂದರೆ ನನ್ನನ್ನು ಹೊಚ್ಚು ನಾಯಂತೆ ಹೊಡೆದು ಸಾಯಿಸಿ ಬಿಡ್ತೇನೆ. ಹತ್ತರ ನನ್ನ ಅಧಿಕಾರಕ್ಕೆ ಗೌರವ ಕೊಟ್ಟೆ ನುಡಿ ಇಲ್ಲ ನೋಡಿ ಏನಿನ ಕಂಡ ದೇಸಾಯಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕ ಸಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಅನ್ನಬೇಕು. ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತಲೂ ಇವನಯ್ಯ ಎಂದು 12ನೇ ಶತಮಾನದಲ್ಲಿ ಸಾರಿದ ಆ ಬಸವಣ್ಣನವರ ವಚನವನ್ನು ದಿನಕ್ಕೊಂದು ಸಾರಿ ಸ್ಮರಿಸಿ ನುಡಿಯುವವನಲ್ಲೇ ಈ ಮಾಳಿಂಗ. ಲೇ ಮಾಳಿಂಗ, ಇಂಥ ಶಾಸ್ತ್ರ ಪುರಾಣಗಳನ್ನು ನಮ್ಮ ಮುಂದೆ ಪಠಿಸಬೇಡ. ಅವು ನಿಮ್ಮ ದಾರಿದ್ರ್ಯ ಜನತೆಯ ಮನಃಶಾಂತಿಯಾಗಿ ನಿರ್ಮಿಸಲ್ಪಟ್ಟ ಕಟ್ಟು ಕಥೆಗಳು. ಈಗ ನಿಮ್ಮ ಅಣ್ಣನ ಕರೆದುಕೊಂಡು ಮನುಷ್ಯರ್ತೋ ಮಗನ ಎದಿಗೆ ಒದ್ದು ಕಾಸಲು. ಲೇ ವಿಷಕಂಠ, ಆಡಿ ಮಾಡದವನು ಅಧಮ, ಆಡಿ ಮಾಡುವವನು ಮಾಧ್ಯಮ, ಆಡದೆ ಮಾಡುವವನು ಉತ್ತಮ. ಈ ಉತ್ತಮರ ಲಿಸ್ಟಿಗೆ ಸೇರಿಕೊಂಡವನಲ್ಲಿ ಈ ಮಾಯಾಂತಕ ಮಾಳಿಂಗ. ಲೇ, ನಿನಗೆ ನನ್ನ ತಲೆಗೆ ಒದೆಯುವ ತಾಕತ್ತಿದ್ದರೆ ಈ ಬಂಡರದ ಒಡೆಯನಿಗೆ ನಿನ್ನ ಎದೆಗೆ ಒದೆಯುವ ತಾಕತ್ತು ಇದೆ. ಲೇ ನೀಲಕಂಠ, ಬೇಡ ಶರ್ಟನ್ನು, ಬಿಡಲೇ ಶರ್ಟನ್ನು, ಇಲ್ಲ ನಿನ್ನ ಕೈಯನ್ನು ಕತ್ತರಿಸಿ ಬಿಡ್ತೇನೆ. ಜೈ ಬಂಡಾರದ ಒಡೆಯ. ಬೇಡಪ್ಪ ಮಾಳಿಂಗ, ಸತ್ಯ ನ್ಯಾಯ ನೀತಿ ಧರ್ಮಗಳ ತಳೆಯನ್ನು ಸಿದೆ ಬಡಿದು ದಿನವಡಿ ಬಡವರನ್ನ ಹೆಣ ಮಾಡಿ ಹಣ ಪಡೆದು ಈ ಸಮಾಜದ ಸನ್ಮುಖದಲ್ಲಿ ಸದ್ಭಾವನೆ ನಡೆಸುವ ಹಸುರುಗಳಪ್ಪಯ್ಯವರು ಇಂಥ ಕೆಸರಿನ ಮೇಲೆ ಕಲಿಸದು ಮುಖಕ್ಕೆ ಸಿಡಿಸಿಕೊಳ್ಳುವುದು ಬೇಡಪ್ಪ. ಊರಿನ ಜನರನ್ನು ಕರೆದುಕೊಂಡು ತಹಶೀಲ್ದಾರ್ ಪರ್ಮಿಷನ್ ತಂದು ಶ್ರೀ ವಿಠ್ಠಲ ದೇವರ ಮಂದಿರದ ಮುಂದೆ ಕ್ರಾಂತಿವೀರ ಸಂಗೊಳ್ಳಿ ಅಂತವರ ಸರ್ಕಲ್ ಕಟ್ಟಿಸೋಣ. ಬಾ ಮಾಳಿಂಗ, ಹೋಗೋಣ. ತಹಶೀಲ್ದಾರ್ ಪರ್ಮಿಷನ್
ಲೇ ಧರ್ಮ, ನೀವು ಲೇ ಧರ್ಮ, ನಾನು MLA, ನನ್ನ ಲೇ ಧರ್ಮ, ಅದು ನನ್ನ ಪರ್ಮಿಷನ್ ಇಲ್ಲದೆ ನಾನು ನಿಮಗೆ ಪರ್ಮಿಷನ್ ಕೊಡುತ್ತಾನ? ಲೇ ಧರ್ಮ, ನೀವು ಗಂಡಸನ ಮಕ್ಕಳಾದರೆ ನನ್ನ ಪರ್ಮಿಷನ್ ಎಲ್ಲ ಕಟ್ಟಿಸ್ರಲೇ ನೋಡೋಣ ಸರ್ಕಲ್. ಏನಿಲ್ಲ ಕಂಠ ದೇಸಾಯಿ, ನಿನ್ನ ಕೈಯಲ್ಲಿ ಅಧಿಕಾರವಿದೆ ಈ ಮಾಳಿಂಗನ ಮುಂದೆ ಚಾಲೆಂಜ್ ಹಾಕಿಸಬೇಡ. ನಿನ್ನ ಕೈಯಲ್ಲಿ ಅಧಿಕಾರವಿದೆ ಎಂದು ನೀ ಹಾವೇರಿನ ಸರ್ಕಲ್ ಕಟ್ಟಿಸುವುದಕ್ಕೆ ಪರ್ಮಿಷನ್ ಸಿಗದಂತೆ ಮಾಡಬಹುದು. ನೀ ನನ್ನನ್ನು ಕೊಂಡು ಇಡೀ ಸರ್ಕಾರವೇ ತಿರುಗಿ ಬಿದ್ದರು ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಇನ್ನು 15 ದಿನದೊಳಗಾಗಿ ಆ ವೀರನ್ ಸರ್ಕಲ್ ಅನ್ನು ಉದ್ಘಾಟಿಸಿ ಅದರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಕಟ್ಟಿಸದಿದ್ದರೆ ನನ್ನ ವಂಶದ ಹೆಸರನ್ನೇ ಹೇಳುವುದಿಲ್ಲ. ಅದೇನು ಕಿತ್ಕೋತೀಯ ಕಿತ್ಕೋ, ನಾನು ನೋಡೇ ಬಿಡ್ತೇನೆ. ಯಾಕೆ ನಾಯಿ ತರ ಚೀರುತ್ತಿರುವೆ? ವಿಭೂತಿ ಹಚ್ಚಿದರೆ ಭಕ್ತಿ ಹೆಚ್ಚಾಗುತ್ತದೆ, ಭಂಡಾರ ಹಚ್ಚಿದರೆ ಪವಾಡ ಹೆಚ್ಚಾಗುತ್ತದೆ, ಹೆಗಲ ಮೇಲೆ ಕಂಬಳಿ ಇದ್ದರೆ ಪ್ರೀತಿ ಹೆಚ್ಚಾಗುತ್ತದೆ. ಕೆಮಿಕಲ್ಸ್ ಹಾಕಿದ ಸೆಂಟ್ ಅನ್ನು ಹಚ್ಚಿ ಕೆಟ್ಟ ಯೋಚನೆ ಮಾಡುವುದನ್ನು ಬಿಟ್ಟು ನಿನ್ನ ಹಣೆಯ ಮೇಲೆ ಭಂಡಾರ ಹಚ್ಚಿ ನಡೆ. ನಿಮ್ಮ ಮನೆಯಾಗ ಬಂಗಾರದ ಹೊಗೆ ಆಡ್ತೈತಿ. ಬಾರಣ್ಣ ಹೋಗೋಣ. ಲೇ ನೀಲಕಂಠ ವಿಷಕಂಠ, ನೀವು ನನ್ನ ಉಗುರು ಕಚ್ಚಕ್ ಬಂದ್ರಂತ ಇಟ್ಕೊಳ್ಳಿ, ನಾನು ನಿಮ್ಮ ಬೆರಳನ್ನೇ ಕತ್ತರಿಸ್ತೇನೆ. ನೀವು ನನ್ನ ಬೆರಳನ್ನ ಕತ್ತರಿಸಿದೆ ಅಂತ ಇಟ್ಕೊಳ್ಳಿ, ನಾನು ನಿಮ್ಮ ಕೈಯನ್ನೇ ಕತ್ತರಿಸ್ತೇನೆ. ಒಂದು ವೇಳೆ ನೀವು ನನ್ನ ಕೈಯನ್ನು ಕತ್ತರಿಸಿದ್ರಿ ಅಂತ ಇಟ್ಕೊಳ್ಳಿ ಮಕ್ಕಳ, ನಿಮ್ಮಿಬ್ಬರ ರುಂಡವನ್ನೇ ಕತ್ತರಿಸ್ತೇನೆ. ಹೋಶ್ಯಾರ್, ಬಾರಣ್ಣ ಹೋಗೋಣ. ಮಾಲಿಂಗ ಮಾಲಿಂಗ ಮಾಲಿಂಗ, ಲೇ ಮಾಲಿಂಗ, ಈ ಭಾಗ್ಯದ ಜನರು ಈ ನೀಲಕಂಠ ದೇಸಾಯಿಯೊಬ್ಬ ತಮ್ಮ ಭಾಗ್ಯದ ದೇವರನ್ನು ತಿಳಿಸಿ ದೇವರಿಗೆ ಕೊಡಲಿ ಅನ್ನ ಸ್ಥಾನ ನನಗೆ ಕೊಟ್ಟು ವೀರ ಪುಷ್ಪ ಗುಚ್ಛದಿಂದ ನನ್ನನ್ನು ಗೌರವಿಸ್ತಿರುವಾಗ ಕೆಲವು ಕಾಸು ಕಥೆಲ್ಲ ಕತ್ತಿಗೇಡಿನೇನ ಅಂದಾಗ ಈ ದೇಸಾಯಿ ಮನೆಗೆ ಬಂದು ಕೊಪ್ಪೆ ಮಾತಾಡ್ತಿಲ್ಲ, ನನ್ನನ್ನು ಜೀವಂತ ಬಿಡಬಾರ್ದು. ವಿಷಕಂಠ ಜಗಪತಿ ಬನ್ನಿ ಹೋಗೋಣ, ಆ ಮಾಳಿಗೆನ ಮನೆತನ ಸರ್ವನಾಶ ಮಾಡೋಣ. ಬರ್ರಿ ಅಪ್ಪ ಬರ್ರಿ. ಈ ಸರ್ಕಾರನ ನಿಮ್ಮ ಕೈಯಾಗಿರುವಾಗ ಈ ಸನಿಗೆ ನನ್ನ ಮಕ್ಳು ಯಾಕೆ ಆದ್ರೂ ಈ ಹುಳನ ದೌಡ ಚಿವುಟಿ ಹಾಕಿಬಿಡ್ನಂತ. ಬರ್ರಿ ಬರ್ರಿ ಹೋಗೋಣ. ಅದೇ ರೀತಿ ನನ್ನ ಮಾಳಿಂಗನ ಪಾತ್ರವನ್ನು ಮೆಚ್ಚಿ ನನ್ನ ಮಾವನದ ಮಲ್ಲಿಕಾರ್ಜುನ್ ಸಿದ್ನಾಯಕ್ ಇವರಾದ್ರೂ 101 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಓರ್ವ ಅಣ್ಣನಾದ ಅವರನ್ನು ಕೂಡ 101 ರೂಪಾಯಿ ಕಲೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅದು ಕೂಡ ತುಂಬಾ ಧನ್ಯವಾದಗಳು. ಅದೇ ರೀತಿಯಾಗಿ ವೆಂಕಟಾಪುರ ಗ್ರಾಮದ ಜಗದೀಶ್ ಉತ್ತವಗಳು 100 ರೂಪಾಯಿ ಕೊಟ್ಟಿದ್ದಾರೆ. ಆ ಮಹನೀಯರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಯಾವ ಇಟ್ಟಲಣ್ಣ ಧೋನಿ ಅವರ ಏನೋ ಅಲ್ಪ ಕಲೆ ಕೊಟ್ಟು 201 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಇರ್ತಾನೆ. ಯಾವ ಕಾಕನದ ಬಸು ಉಂಡ್ರದಾರ ಯಾರು ಅಲ್ಪ ಕಲೆ ಕೊಂಡು 50 ರೂಪಾಯಿನ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಇರುತ್ತೆ. ಯಾವನ ಅಣ್ಣನಾದ ಲಕ್ಕಪ್ಪ ಯರಗಟ್ಟಿ ಅವರಾದ್ರೂ ಒಂದು ಪ್ಯಾಂಟು ಒಂದು ಅಂಗಿಯು ಟಪ್ಪಿಗೆ ಅದು ಕೊಟ್ಟಿರ್ತಾರೆ. ಅವ್ರಿಗೆ ಆದ್ರೂ ತುಂಬಾ ಧನ್ಯವಾದಗಳು. ಯಾವನಾದ ನನ್ನ ಮಾವನಾದ
ಲಕ್ಷ್ಮಣ್ ಕುರಿ ಸಾಕಿನ ಸುನದೋಳಿ ಅವರಾದ್ರೂ ಒಂದು ಪ್ಯಾಂಟು ಶರ್ಟು ಕೊಟ್ಟಿರ್ತಾರೆ.